ಇವತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಒಂದು ಉದ್ದೇಶ ಇದೆ. ಎಸ್, ಮದ್ದೂರಿನಲ್ಲಿ ಆದಂತಹ ಗಲಭೆ, ಮದ್ದೂರಿನಲ್ಲಿ ಆದಂತಹ ಪ್ರಕ್ಷುಬ್ಧ ವಾತಾವರಣ ಇವೆಲ್ಲವೂ ಕೂಡ ಎಲ್ಲರಿಗೂ ಗೊತ್ತೇ ಇರೋದು. ಈಗಾಗಲೇ ಎಲ್ಲರೂ ಬಿಟ್ಟು ಬಿಡದಂಗೆ ಇದರ ರಾಜಕೀಯ ಲಾಭ ಪಡ್ಕೊಳ್ಳೋಕೆ ಒಬ್ಬರಾದ್ಮೇಲೆ ಒಬ್ಬ ಪ್ರತಾಪ್ ಸಿಂಹ ಆಯಿತು, ಸಿ.ಟಿ. ರವಿ ಆಯಿತು, ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಆಯಿತು. ಇನ್ನು ಬೇಕಾದಷ್ಟು ಜನ ಬೇಕಾದಲ್ಲಿಂದ ಬರಬಹುದು. ಇನ್ನು ಸೆಂಟ್ರಲ್ ಲೀಡರ್ಸು ಕೂಡ ಬಂದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಮೂಲ ಉದ್ದೇಶ, ಮೂಲ ಕಾರಣ ಎಲ್ಲರೂ ಮರೀತಾ ಇದ್ದಾರೆ ಅಂತ ಅನ್ಸುತ್ತೆ. ಮೂಲ ಉದ್ದೇಶ, ಮೂಲ ಕಾರಣ ಏನು ಅಂತಂದ್ರೆ ಮಸೀದಿ ಮುಂದೆ ಓಡಾಡಬಾರ್ದು, ಮಸೀದಿ ಮುಂದೆ ತಮಟೆ ಹೊಡಿಬಾರ್ದು, ಮಸೀದಿ ಮುಂದೆ ಶವಯಾತ್ರೆ ಮಾಡಬಾರ್ದು, ಮಸೀದಿ ಮುಂದೆಯಿಂದ ಹೋಗ್ಬೇಕು ಅಂತಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಅನ್ನೋದು ಸ್ಥಳೀಯರ, ಅದರಲ್ಲೂ ಕೂಡ ಮಹಿಳೆಯರ ಗೋಳು. ಇದು ಇವತ್ತಿಂದಲ್ಲ, ನಿನ್ನೆದಿಲ್ಲ, ಕಳೆದ ಹಲವು ವರ್ಷಗಳಿಂದ ಈ ಒಂದು ಹೋರಾಟ ನಡೀತಾ ಇದೆ. ಅದರಲ್ಲೂ ಕೂಡ ಮಸೀದಿ ಬಿಲ್ಡ್ ಆದಾಗಿಂದಲೂ ಕೂಡ ನೋಡಿ, ಮಸೀದಿಗೆ ನಮ್ಮ ವಿರೋಧ ಇಲ್ಲ, ನಾವು ಸರ್ವಧರ್ಮ ಸಹಿಷ್ಣುರು, ಮಸೀದಿಗೆ ನಮ್ಮ ವಿರೋಧ ಇಲ್ಲ. ಆದ್ರೆ ಮಸೀದಿ ಮುಂದಿನ ರಸ್ತೆ ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ಅದು ಸಾರ್ವಜನಿಕ ಆಸ್ತಿ. ಮಸೀದಿ ಮುಂದೆ ಹೆಣ್ಮಕ್ಳು ಓಡಾಡಬಾರ್ದು, ಮಸೀದಿ ಮುಂದೆ ಏನು ಕಾರ್ಯಕ್ರಮಗಳು ನಡೀಬಾರ್ದು ಅನ್ನೋದಿದೆಯಲ್ಲ, ಅದು ಮಾತ್ರ ಯಾರು ಒಪ್ಕೊಳ್ಳೋಕ್ಕಾಗಲ್ಲ. ಇವತ್ತು ಇಡೀ ರಾಜ್ಯದ ಮುಂದೆ ಆ ಬಡಾವಣೆಯ, ಆ ಏರಿಯಾದ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಯಾಕೆ ನಾವು ಓಡಾಡಬಾರ್ದು? 8 ಗಂಟೆ ಆದ್ಮೇಲೆ ರಾತ್ರಿ ಹೊತ್ತು ನಾವ್ ಯಾಕೆ ಓಡಾಡಬಾರ್ದು? ನಾವೇನ್ ತಪ್ಪು ಮಾಡಿದೀವಿ? ನಮ್ಗೆ ಯಾಕೆ ಅವಕಾಶವನ್ನ ಕೊಡ್ತಾ ಇಲ್ಲ? ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನಾವು ಮಸೀದಿ ಮುಂದೆ ಓಡಾಡಬಾರ್ದು ಅಂದ್ರೆ ಇದು ಎಂಥ ರೂಲ್ಸ್ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ನಾನು ಮದ್ದೂರಿಗೆ ಹೋಗಿ ಬಂದಿದ್ದೀನಿ, ಮದ್ದೂರಿನಲ್ಲಿರುವಂತಹ ಹೆಣ್ಣು ಮಕ್ಕಳ ಮನವಿಯನ್ನ, ಗೋಳನ್ನ ಕೇಳಿದ್ದೀನಿ. ಕೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು ಕೇಳ್ಬಿಟ್ಟೆ ಅಂತ ಸುಮ್ಮನೆ ನಿದ್ದೆ ಹೋಗೋದಲ್ಲ, ಅದಕ್ಕೆ ಏನಾದ್ರೂ ಪರಿಹಾರ ಕಂಡುಹಿಡಿಬೇಕಲ್ಲ. ಸುಮ್ಮನೆ ಮೈಕ್ ಹಿಡಿದು ಮದ್ದೂರಿನಲ್ಲಿ ನಾನು ಅಂತ ಶೋ ಆಫ್ ಕೊಡಕ್ಕಲ್ಲ. ಮದ್ದೂರಿನಲ್ಲಿರುವಂತಹ ಆ ಮಹಿಳೆಯರ ಸಮಸ್ಯೆಗೆ ಪರಿಹಾರ ಹೇಗೆ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗ್ಯಾರಂಟಿ ನ್ಯೂಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಈ ಸಮಸ್ಯೆಯನ್ನ ನೀವು ಬಗೆಹರಿಸಬೇಕು. ಇವನ್ ಮುಸ್ಲಿಂ ಮುಖಂಡರು ಮತ್ತು ಆ ಮಸೀದಿಯ ಆಡಳಿತ ಮಂಡಳಿ ಯಾರ್ಯಾರು ಇದ್ದೀರಿ, ನೀವು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ನಿಮ್ಮ ಉದ್ದೇಶ ಅದಲ್ಲ ಅನ್ನೋದಾದ್ರೆ ಮತ್ತೇನು? ಇದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ.